ಅವ್ರಾಗ್ಯಾರ. ಇದು ಎಲ್ಲಕ್ಕಿಂತ ಒಂದು ಅದ್ಭುತವಾಗಿ ನಾವು ಮಾಡಿ ತೋರಿಸಂತ ನಮ್ದು ಮೈಬಣ್ಣದ ಪ್ರಯತ್ನ ಐತಿ. ಅದೇ ರೀತಿ ಈಗ ಅವು ಘಟನೆ ಇವು ಘಟನೆ ಮನ್ಯಾಗ ಬಾಂಡೆ ಇದ್ದು ಅಂತಂದ್ರೆ ಸೌಂಡ್ ಬರೋದೆ ಜರ ನಮ್ಮ ಮನ್ಯಾಗ ಬಾಂಡೆ ಸೌಂಡ್ ಬರೋದೆ ಅಂದ್ರೆ ನಾ ಹೇಳದಿರ್ತೇನು, ನಾವು ಎಲ್ಲರೂ ಒಂದು ಕುಟುಂಬ, ಒಂದು ಮನ್ಯಾಗ ಏನಾರ ಸಪ್ಪಳ ಸೌಂಡ್ ಆದ್ರೆ ನಾವು ಎಲ್ಲರೂ ಕೂಡಿ ನಾವು ಹಿರಿಯರ ಸಮ್ಮುಖದಲ್ಲಿ ಸರಿಪಡ್ಕೊಂಡು ಹೋಗುವಂಥ ಕೆಲಸ ಹಿಂದೂ ಮಾಡೀವಿ, ಮುಂದೂ ಮಾಡ್ತೀವಿ. ಮತ್ತು ಈಗ ತಾನೇ ಎಲ್ಲ 16 ಚೌಕಿನಲ್ಲಿ ಏನೇನು ಸಮಸ್ಯೆ ಅದಾವ ಮತ್ತು ಮಹಾಮಂಡಲದಲ್ಲಿ ಅಧ್ಯಕ್ಷರು ಏನೇನು ಸಮಸ್ಯೆ ಅದಾವ ಅಂತ ಹೇಳಿದ್ರು. ಎಲ್ಲ ಸಮಸ್ಯೆಯನ್ನು ನಾನು ವೈಯಕ್ತಿಕವಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರನ್ನು ತಗೊಂಡು ಪ್ರತಿಯೊಂದು ಚೌಕಿಗೆ ತಿರುಗಾಡಿ, ಪ್ರತಿಯೊಂದು ಮೆರವಣಿಗೆ ಯಾವ ರೂಟ್ ಹೋಗ್ತಿದ್ದೆ ಆ ರೂಟಿಗೆ ಪೂರ ತಿರುಗಾಡ್ಕೊತಾ ಏನೇನು ಸಮಸ್ಯೆ ಅದಾವ 100ಕ್ಕೆ 100 ಪ್ರಾಮಾಣಿಕವಾಗಿ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಈಗ ನಮಗೆ ಯಾರು ಮಹಾಮಂಡಲ ಅಧ್ಯಕ್ಷನೂ ಹೇಳಿಲ್ಲ, ಯಾರು ಹೇಳಿಲ್ಲ. ನಾವು ಮತ್ತು ನಮ್ಮ ಹಿರೋಣಗೌಡ ಕಲ್ಲೂರವರು, ನಮ್ಮ ಶಿವರಾಜ್ ಪೂತವರು ಸೇರಿ ಟೋಟಲ್ ನಾವು ಕಂಬಗಳು 8 ಅದಾವನ್ನು ಸರ್ವೆ ಮಾಡಿಸಿದ್ದೀವಿ. ಟೋಟಲ್ ಗಣೇಶ ಚತುರ್ಥಿ ಯಾವ ಮೆರವಣಿಗೆ ಏನು ರೂಟ್ ಹೋಗ್ತೈತಿ ಆ ಕಂಬಗಳು ಕೌಂಟ್ ಮಾಡಿದಾಗ 65 ಕಂಬಗಳಾಗವ. 65 ಕಂಬಕ್ಕೆ ಈಗಾಗಲೇ ಫೋಕಸ್ ತಂದು ಫೋಕಸ್ ಕೆಲಸ ಚಾಲೂ ಮಾಡಿದ್ವಿ, ಫೋಕಸ್ ಹಾಕಸ್ ಕೆಲಸ ಚಾಲೂ ಮಾಡಿದ್ವಿ. ಮತ್ತು ಎಲ್ಲೆಲ್ಲಿ ಸರ್ಕಲ್ಸ್ ಅದಾವ, ಎಲ್ಲೆಲ್ಲಿ ಗಣೇಶ ಚತುರ್ಥಿ ಕುಂದಿರ್ತೈತಿ ಅಲ್ಲಿ CC ಕ್ಯಾಮ್ರಾ ಅಳವಡಿಸೋ ಕೆಲಸನೂ ನಾವು ಮಾಡ್ತೀವಿ. ಮತ್ತು ನೀವು 24x7 ಎಲ್ಲ ಸರ್ಕಲ್ದಲ್ಲಿ ಏನೇ ಸಮಸ್ಯೆ ಇದ್ರ ಚೀಫ್ ಆಫೀಸರ್ ಫೋನ್ ಮಾಡ್ರಿ, ನಮಗೆ ಫೋನ್ ಮಾಡ್ರಿ. ನೀವು ಗಣೇಶ ಚತುರ್ಥಿ ಆಗತ್ತಾರ ನಿಮ್ಮ ಏನೇ ಸಮಸ್ಯೆ ಇದ್ರೆ ನಿಮ್ಮ ಸೇವೆಗೆ ನಾವು 100% ನಿಂದಿರ್ತೀವಿ. ಮತ್ತು ಅಗಶಿಯಲ್ಲಿ ಒಂದು ಕಲ್ಲು ಹಾಕ್ಯಾರ. ಆ ಅಗಶಿ ಒಂದು ಕಲ್ಲು ಹಾಕಿದ್ದು ಕೆಲಸ ಸ್ಟಾರ್ಟ್ ಮಾಡಾಕ ಕಾಲಮ್ ನಂಡಿಸ್ಯಾರ. ಆ ಕೆಲಸ ಮಾಡೋ ಕಲ್ಲು ಕಟ್ಟದೇನು ಕೆಲಸ ಮಾಡೋದನ್ನ ಅವ್ನ ತಂದೆ ತೀರ್ಕೊಂಡನ ಅಂತ ಹೇಳಿ 21 ದಿನ ನಾ ಬರಲ್ಲ ಅಂತ ಹೇಳಿದಕ್ಕೆ ಆ ಕಲ್ಲು ಕೂತ ಹೊರತಾಗಿ ಯಾವ ಗಣೇಶ ಚತುರ್ಥಿ ಹಬ್ಬಕ್ಕಾಗ್ಲಿ ಯಾವ ಸಾರ್ವಜನಿಕರಿಗಾಗ್ಲಿ ತೊಂದರೆ ಮಾಡಾಕ ಅದು ಕೆಲಸ ಸ್ಟಾಪ್ ಮಾಡಿಸಿಲ್ಲ. ಆದ್ರೂ ಕೂಡ ಈ ಗಣೇಶ ಚತುರ್ಥಿ ದೊಡ್ಡ ಹಬ್ಬ ಐತಿ, ಸಾವಿರಾರು ಲಕ್ಷಾಂತರಗಳ ಜನಸಂಖ್ಯೆ ಬರ್ತಾರ, ಒಂದು ಸೈಡಿಗೆ ಇರೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತು ಈಗ ಒಬ್ರು ಹೇಳಿದ್ರು ಒಂದ್ ಸ್ವಲ್ಪ ಅಲ್ಲಿ CTC ಅಂತ ಹೇಳಿ, CTC ಒಂದು ನಾವು ಪರಿಶೀಲನೆ ಮಾಡಿದ್ವು. ಆ ಟಮ್ ಹೋಗಿಲ್ಗಡವ್ರ ಒಂದು ಲೋಡ್ ಅಕ್ಕಿ ಲೋಡ್ ಹೋಗಿದ್ ಬಿದ್ದದ್ ನಮ್ ಗಮನಕ್ಕೆ ಐತದ. ಅದೇ ಈಗ ಒಂದು 23 ಟನ್ ಅಕ್ಕಿ ಲೋಡ್ ಹೋದಾಗ ನಾವು ಡಂಪ್ ಒಂದು ಆಗಿನ ಕಾಲಕ್ಕೆ ತಾತ್ಪೂರ್ತಿಗಾಗಿ ಮಾಡಿದ್ದೆವು. ಈಗ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀವಿ. ನೀವು ಒಂದ್ ಸ್ವಲ್ಪ ಅಗಲೀಕರಣ ಮಾಡತ್ ಹೇಳಿದ್ರಿ, ಅಗಲೀಕರಣ ಈಗ ಸದ್ಯಕ್ಕೆ ಮಾಡೋದಾಗಲ್ಲ. ಯಾಕೆ ಮನಿ ಇರ್ತಾವ, ಕಟ್ಟಿ ಇರ್ತಾವ, ಈಗ ಸದ್ಯಕ್ಕೆ ಅಗಲೀಕರಣ ಮಾಡಕ್ ದೊಡ್ಡ ಪ್ರಮುಖ ಸಮಸ್ಯೆ ನಮ್ಮ ಊರಾಗ ಭಾಳ ಇನ್ನೊಂದ್ ಐತಿ ಸರ, ಅದು ಯಾರು ಪ್ರಮುಖರು ಹೇಳಿಲ್ಲ. ಆದ್ರೆ ನನಗ್ ಕಂಡು ಬಂದಿದ್ದು ಈಗ ನಾವು ರಸ್ತಾ ನೋಡ್ಲಾಕತ್ತೀವಿ, ತೆಗ್ ಬಿದ್ದು ನೋಡ್ಲಾಕತ್ತೀವಿ, JJM ವರ್ಕ್ ನೋಡ್ಲಾಕತ್ತೀವಿ. ನಾವು ರೋಡ್ ಮ್ಯಾಗ ನಾವು ಅತಿಕ್ರಮಣ ಮಾಡಿವಿ, ಭಾಳ ಕಟ್ಟಿವಿ, ಮುಂದೆ ಬರ್ತೀವಿ. ನಮ್ಮ ಜಾಗ 20 ಫುಟ್ ಇದ್ರೆ ನಾವು 5 ಫುಟ್ ಬರ್ತೀವಿ. ಮೊದಲು ಕಟ್ತೀವಿ, ಹಿಂದ್ರಗಡೆ ಅದಕ್ಕೆ ಒಂದು ಬಚ್ಚಲ್ ಮಾಡ್ತೀವಿ, ಮತ್ತು ಅದಕ್ಕೆ ಸ್ಲ್ಯಾಪ್ ಹಾಕೋತಿ. ಹಿಂಗೆ ಮುಂದೆ ಬಂದಿರ್ಲಿಂದು ಸಾರ್ವಜನಿಕರಿಗೆ ಭಾಳ ತೊಂದರೆ ಐತಿ. ಅದನ್ನು ಕೂಡ ಶೀಘ್ರದಲ್ಲಿ ನಾವು ಒಂದು ಠರಾವ್ ಮಾಡಿಕೊಂಡು ಊರಾಗ ಹೋಗ್ಲಾಕ ಜಾಗ ಎಷ್ಟು ಫುಟ್ ಬೇಕನ್ನೋದು ಅಷ್ಟು ಫುಟ್ ಮಾಡ್ತೀವಿ. ಮುಂದಿನ ಗಣೇಶ ಚತುರ್ಥಿಯಾಗ ಅದು ಪ್ರಾಬ್ಲಮ್ ಆಗಲ್ಲ ನೋಡ್ಕೋತೀವಿ. ಈಗ ಸದ್ಯಕ್ಕೆ ಸಣ್ಣ ಪುಟ್ಟಿ ಏನಾರೆ ಕಟ್ಟಿಗಿಟ್ಟಿ ಸರ್ಸೋದು ಇತ್ತಂದ್ರೆ ಆ ಸರ್ಸೋದು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಒಳಗೊಂಡು ನಾವು ಯಾವ ರೂಟ್ ಮೆರವಣಿಗೆ ಹೋಗ್ತೈತಿ ಎಲ್ಲ ಏನೇ ಇದ್ರು ನಾವು ಪಟ್ಟಣ ಪಂಚಾಯತ್ ಸದಸ್ಯರು ಕೂಡಿ ಇದು ನಮ್ಮೂರ, ಇದು ನಮ್ಮ ಗಣಪತಿ ಹಬ್ಬ ಅಂತ ಹೇಳಿ ನಾವು ಮಾಡ್ತೀವಿ. ಇನ್ನೊಂದು ಈಗ ಒಂದು ಸ್ವಲ್ಪ ಯಾರ ಮನಸ್ಸಿನಾಗ ಒಂದು ಭಯದ ವಾತಾವರಣ, ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ಯದಪ್ಪ, ಹಂಗಾಗಿ ಯಾರು ಮುಸಲ್ಮಾನ್ ಹುಡುಗರು ಮತ್ತೆ ಏನಾರೇ ಕಲ್ಲು ಹೊಡಿತಾರ ಪಾಡ್ತಾರ ಅಂತಂದ್ರೆ ಏನಾರೇ ಇತ್ತಂದ್ರ ನಾವು ಮುಸಲ್ಮಾನ್ ಹುಡುಗರಿಗೆ ಯುವಕರಿಗೆ ತೊಗೊಂಡು ಮೀಟಿಂಗ್ ಮಾಡ್ತೀವಿ, ಅವ್ರಿಗೂ ಮೀಟಿಂಗ್ ಮಾಡ್ತೀವಿ. ಯಾವ ರೀತಿ ಊರೈತಿ ಆ ರೀತಿ ಊರು ಇರ್ಬೇಕು, ಏನ್ ಯಾರಿಗೆ ವಿರೋಧ ಮಾಡ್ಬೇಕಾಗಿತ್ತು, ಯಾರು ವಿರೋಧ ಮಾಡಿರಿ, ಯಾವ ಸ್ಪೀಚ್ ಮಾಡೋಂತ ಸ್ಪೀಚ್ ಮಾಡೋಣ. ಈಗನು ನಮ್ಮೂರಲ್ಲಿ ಎಷ್ಟು ನೀವು ಗಣಪತಿ DJ ಹಚ್ಚಿದ್ರು ಯಾರು ಮುಸಲ್ಮಾನ್ ಸಮಾಜದವ್ರು ಬಂದು DJ ಹಾಕಿಸ್ತೀರ ಅಂತ ಕೇಳಂತ ನಮ್ಮೂರಿಲ್ಲ. ನೀವು ಕೂಡ 5 ಹೊತ್ತು ನಾವು ಅಜಾನ್ ಕೊಡ್ತೀನಿ ಅಂತಂದ್ರು ಅಜಾನ್ ಕೊಟ್ಲಿಂದ ಯಾರ್ಯಾರು 4 ಹೇಳ್ತಿರ್ತಾರ, ಅಜಾನ್ ಕೊಟ್ಲಿಂದ ಸಮಸ್ಯೆ ಆಗ್ತಾ ಅಂತ ಹೇಳಿ. ನಮ್ಮೂರಾಗ ಇನ್ನೂವರೆಗೆ ಅಜಾನ್ ಕೊಟ್ಲಿಂದ ಸಮಸ್ಯೆ ಅಂತೂ ಬಂದಿಲ್ಲ. ಗಣೇಶ ಚತುರ್ಥಿಗೆ DJ ಅಂತಂದ್ರು ನಮ್ಮ ಮುಸಲ್ಮಾನ್ ಮನಸ್ಸಿನಾಗ ಎಂದೂ ಬಂದಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿ ಹಿಂದೂ ಮುಸ್ಲಿಮಾನರು ಒಂದು ತಾಯಿ ಮಕ್ಕಳಂತೆ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಜಯಂತಿ ಆಗಿರ್ಬೋದು, ಅದ್ರ ಟಿಪ್ಪು ಸುಲ್ತಾನ್ ಜಯಂತಿ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಮೊಹರಂ ಹಬ್ಬ ಆಗಿರ್ಬೋದು, ಗಣೇಶ ಚತುರ್ಥಿ ಹಬ್ಬ ಆಗಿರ್ಬೋದು, ಹಜರತ್ ಆರಾಧ್ಯ ದೇವ ನಮ್ಮೂರ ಆರಾಧ್ಯ ದೇವ ಹಜರತ್ ಪೀರ್ ಗಾಲಿಬ್ ಸಾಬ್ ಉರುಸ್ ಮತ್ತು ಜಾತ್ರೆ ಆಗಿರ್ಬೋದು, ಎಲ್ಲಾರು ನಾವು ಭಾವೈಕ್ಯತೆಯನ್ನು ಮಾಡ್ಕೊಂಡು ಬಂದೀವಿ ಸರ್. ನಾವು ಮೂರು ಈಗ ವೆಲ್ಕಮ್ ಗೇಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಗೇಟ್ ನಡೆದಾಗ ನಾವು ಎಲ್ಲ ಸದಸ್ಯರ ಜೊತೆ ಪ್ರಮುಖರ ಜೊತೆ ಚರ್ಚೆ ಮಾಡಿದೆವು. ಊರಿಗೆ ಒಂದು ಹೆಸರು ಇಡ್ಬೇಕು, ಏನ್ ಇಡ್ಬೇಕಂತ ಹೇಳಿ. ಎಲ್ಲಾರು ಸಕ್ಕರೆ ನಾಡು ಇಡ್ಬೇಕ್ರಿ, ಸಾಂಸ್ಕೃತಿಕ ನಾಡು ಇಡ್ಬೇಕು ಅದು ಅಂತ ಹೇಳಿದ್ರು. ನಾನು ಒಂದು ಡಿಸಿಷನ್ ತಗೊಂಡ, ನಮ್ಮ ಊರಿಗೆ ನಾವು ಊರಾಗ ಏನ್ ಇದ್ದಿದ್ದೆ ಕೊಡ್ಬೇಕಂದ್ರ ಭಾವೈಕ್ಯತೆ ನಾಡು ನಮ್ಮ ಊರಿಗೆ ಹೆಸರು ಇಡ್ಬೇಕಂತ ಒಂದು ಡಿಸಿಷನ್ ತಗೊಂಡಿವಿ. 3 ಗೇಟ್ ಮಾಡಿ ತೋರಿಸ್ತೀವಿ.
ಆದ್ರೂ ಇನ್ನೊಂದು ನಾನು ವಿಶೇಷವಾಗಿ ಮುಸಲ್ಮಾನ್ ಯುವಕರಿಗೆ ಕೈ ಜೋಡಿಸಿ ಹೇಳ್ತೀನಿ, ಒಂದು ಭಯದ ವಾತಾವರಣ ಮೊನ್ನೆ ಇನ್ಸಿಡೆಂಟ್ ಆಗ್ಯದ. ಒಂದು ವೇಳೆ ನಾವು ಮೀಟಿಂಗ್ ಮಾಡ್ತೀವಿ, ಪೊಲೀಸ್ ಬಂದೋಬಸ್ತ್ ಇರ್ತೈತಿ, CC ಕ್ಯಾಮ್ರಾ ಇರ್ತೈತಿ, ಆದ್ರೂ ಕೂಡ ಯಾವ್ದಾರೆ ಮುಸಲ್ಮಾನ್ ಧರ್ಮದವರು ಯುವಕದವರು ಗಣೇಶ ಚತುರ್ಥಿಯಲ್ಲಿ ಅಹಿತಕರ ಘಟನೆ ನಡೆಸಿದ್ರ ನಾ ಪಟ್ಟಣ ಪಂಚಾಯತ್ ಸದಸ್ಯ ಅಧ್ಯಕ್ಷನನ್ನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀರಂತ ಜವಾಬ್ದಾರಿ ತಗೊಂಡಿಲ್ಲ. ಅದೇ ರೀತಿ ನೀವೇನಾರೇ ಅಂತ ಘಟನೆ ಮಾಡಿದ್ರ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷ ರಾಜೀನಾಮೆ ಕೊಡ್ತೀನಿ. ಮುಂಬರೋ ದಿನಗಳಲ್ಲಿ ಮೈಬೂಬ್ ಮಸೂಡಿ ಅವರು ಕೂಡ ಈ ಯಾವ ಮಹಾಮಂಡಲಿಗೆ ಅಧ್ಯಕ್ಷ ಆಗೋದಿಲ್ಲ. ನಾವು ಜವಾಬ್ದಾರಿ ತಗೊಂಡಿವಿ, ನಿಮ್ ಪರವಾಗಿ ನಾವು ಜವಾಬ್ದಾರಿ ತಗೊಂಡು ನಾವು ಹೇಳಕತ್ತೀವಿ. ನೀವೆಲ್ಲಾರು ನಾವು ಅಣ್ಣತಮ್ಮರು ಕೂಡಿ ಈದ್ ಮಿಲಾದ್ ನಬಿ ಆಗಿ ನಮ್ಮ ಊರ ಒಂದು ವಿಶೇಷತೆ ಅಂತಾರ, ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಆಹ್ವಾನಕಾರಿ ಹೇಳಿಕೆ ಕೊಟ್ಟಾಗ ಅದರಲ್ಲಿ ಭಾಷಣ ಮಾಡಿದವ್ರು ನಂಬಲ್ಲಿ ನಾವು ವಿರೋಧ ಒಂದು ಹೋರಾಟ ಮಾಡಿದಾಗ ಅದ್ರಾಗ ಹೆಚ್ಚು ಭಾಷಣ ಮಾಡಿದವ್ರು ಯಾರಪ್ಪ ಅಂತಂದ್ರ ರಮೇಶ್ ಮಾಮ ಬಂಟ್ನೂರು. ಅವ್ರಿಗಿಟ್ಟು ಅಲ್ಲಿ ಧ್ಯಾನ ಗೊತ್ತು ನಮಗೆ ಗೊತ್ತಿದ್ದಿಲ್ಲ. ರಮೇಶ್ ಮಾಮ ಬಂಟ್ನೂರು ಅವ್ರಿ, ತೆಲ್ಲೂರು ಬಸವ ಅವ್ರು ಇರ್ಲಿ, ನಮ್ಮ ಸಿದ್ದನಗೌಡ ಪಾಟೀಲ್ ಅವ್ರು ಇರ್ಲಿ, ನಮ್ಮ ರಾಜಮಂಗೌಡ ಬೆಣ್ಣೆಚೂರು, ಪ್ರಭು ಅಣ್ಣ ವಾಲಿಕಾರರು, ಅಯ್ಯು ಮಾಮ ದೇವ್ರ ಮನೆಯವರು, ನಮ್ಮ ವಾಕಾಕ ಸುಮ್ಮಡವರು ಎಲ್ಲಾರು ಸೇರಿ ನಾವು ಯಾವುದೇ ಈಗ ನಮ್ಮಲ್ಲಿ ಏನು ವೈಯಕ್ತಿಕ ಒಂದು ಇಲೆಕ್ಷನ್ ಬಂದಾಗ ಏನಾದ್ರು ಭಿನ್ನಾಭಿಪ್ರಾಯ ಇರ್ಬೋದು, ಆ ಪರಿಣಾಮ ತಂದು ನಾವು ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಆಗಲ ಕೊಟ್ಟಿಲ್ಲ, ಯಾವತ್ತೂ ಹಬ್ಬದೊಳಗೆ ನಾವು ಏನು ಅಂತ ಘಟನೆ ಆಗಲ ಕೊಟ್ಟಿಲ್ಲ. ಮುಂದೂ ಪ್ರಾಮಾಣಿಕವಾಗಿ ಆ ಗಾಲಿಸ ಮುತ್ತೆಗಾಣಿ ಮಾಡಿ ಮಸೂಳಿ ಮೈಬಣ್ಣವರು, ನಮ್ಮಲ್ಲಿ ಸೇರಿದಂತ ನಮ್ಮ ವಾಕಾಕ ಅವರು, ನಾವು ಅಯ್ಯು ಮಾಮ ದೇವ್ರ ಮನೆಯವರು, ನಾವು ನಮ್ಮ ಬೆಣ್ಣೇಶ್ವರ ಪಟೇಲ್ ಅವರು, ಎಲ್ಲಾ ಮುಸ್ಲಿಂ ಸಮಾಜದವರು ಇನ್ನೊಂದ್ಸಲ ಇನ್ನೊಂದ್ಸಲ ನಾವು ಮುಸಲ್ಮಾನ್ ಯುವಕರಿಗೆ ತಗೊಂಡು ಮೀಟಿಂಗ್ ಮಾಡ್ತೀವಿ, ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡ್ತೀವಿ. ಅದು ಜವಾಬ್ದಾರಿ ನಮ್ದೈತಿ. ಇದು ಹಬ್ಬ, ಇದು ಹಿಂದೂ ಮಂದಿದ ಹಬ್ಬ ಇಲ್ಲ, ಇದು ನಮ್ಮ ಆಲ್ಮೇಲ ಒಂದು ಪವಿತ್ರ ಹಬ್ಬ ಐತಿ. ಇದು ಹಬ್ಬ ಮುಸಲ್ಮಾನ್ ಹಬ್ಬ ತಿಳ್ಕೊಂಡು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ನೀವು ಮಹಾಮಂಡಳಿ ಅಧ್ಯಕ್ಷ ಮಸೂಳಿ ಬಣ್ಣ ಮೈಯೂರು ಮಾಡಿವಿ, ಅವ್ರದ್ದು ಒಂದ್ ಸ್ವಲ್ಪ ಹೆಲ್ತ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತಿ. ಅದು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವ್ರ ಜೊತೆಯಲ್ಲಿ ಹಗಲಿಗೆ ಕೊಟ್ಟು ನಾ ಮಾಡ್ತೀನಿ ಅಂತ ಹೇಳ್ತೇನೆ. ಮಾತು ಮುಗಿತೀನಿ. ಜೈ ಹಿಂದ್.